ಕೇಳ ಹೇಳ್ರಿ. ಸಿದ್ಲಿಂಗ ಅನ್ನವ ರೆಡಿ ಆತೇನ್ರಿ. ಸಿದ್ಲಿಂಗ ಅನ್ನವ ತಮ್ಮ ದೋಸ್ತ್ಗೆ ಕರೆದ ತನ್ನ ಕಡೆ ಇದ್ದಿದ್ದು ಚಸ್ಮಾ ತೋರ್ಸಾಕ ಚಾಲು ಮಾಡ್ತಾನೆ. ಈ ಕಡೆ ಕಿಸ್ದಾಗ ಕೈ ಹಾಕ್ತಾನೆ. ನೋಡಪ್ಪ ಈ ಚಸ್ಮಾ ಏನೈತಿ ದೂರದ್ದು ನೋಡುದು ಅಂತೇಳಿ ಇಟ್ಕೋತಾನೆ. ಈ ಕಿಸ್ದಾಗ ಕೈ ಹಾಕ್ತಾನೆ. ಇದು ಸಮೀಪದ ನೋಡುದಪ್ಪ ಅಂತೇಳಿ ಇದು ಕಿಸ್ದಾಗ ಹಾಕ್ಬಿಡ್ತಾನೆ. ಅವ ಗಂಗೆ ಅನ್ನವ ಅಲ್ಲೋ ಮತ್ತು ಎರಡದಾವ ಇದು ಪಾಕೆಟ್ನಾಗ ಒಂದು ಇಟ್ಟಿಲ್ಲ. ಅದು ಯಾವ್ದು ದೂರದ್ದು ಯಾವುದು ಸಮೀಪದ ಯಾವುದು ನೋಡೋಕೆ ಇದು ಚಸ್ಮಾ ಅಂತಾನ. ಅದು ಗುರ್ತಾತಪ್ಪ. ಮತ್ತು ತಲೆ ಮೇಲೆ ಒಂದು ಗಾಗಲ್ ಇಟ್ಟಿಯಲ್ಲ ಅಂತಾನ. ಅದು ಎಲ್ಲರೂ ಪಿಕ್ನಿಕಿಗೆ ಹೋದಾಗ ಫೋಟೋ ತೆಗ್ಯಾಕ ಭಾಳ ಚಲೋ ಬರ್ತೈತಂತ ಇದು. ಅವ ಗಂಗ್ಯಾಗ ಈ ಚಸ್ಮಾನ ದೂರದ್ದು ದೃಷ್ಟಿ ಇರು ಸಮಸ್ಯೆ ಇರ್ತೈತೆ ರೀ. ತಾಯಿಗೆ ಹೋಗಿ ಕೇಳ್ತಾನ, 4 ಚಸ್ಮಾ ಅದಾವ ನಮ್ಮ ದೋಸ್ತರಿಗೆ, ಒಂದರ ಕೊಡಿಸ್ಬೋದು ತಾಯಿ ಅಂತೇಳಿ. ಇಲ್ಲಮ್ಮ ನನಗೆ ದೂರಿದ್ದು ಕಾಣೋಲ್ದ, ನನಗೆ ಚಸ್ಮಾ ಬೇಕಂತಾನ. ಚಸ್ಮಾ ಬೇಕಾ ತಡಿ ಅಂತೇಳಿ ರಾತ್ರಿ ಆಗಿರ್ತೈತಿ. ಕಿವಿ ಹಿಂಡ್ಕೊಂಡು ಮ್ಯಾಲೆ ಕರ್ಕೊಂಡು ಹೋಗ್ತಾಳ್ರಿ ಗಚ್ಚಿ ಮೇಲೆ ಅಟ್ಟದ ಮೇಲೆ. ಅದೇನಂತ ಚಂದಮಾಮ ಅಂತ. ಮತ್ತೆ ಎಷ್ಟು ದೂರ ಬೇಕು ನಿನ್ಗೆ ಮತ್ತಾತ ಬರೋಬರ ಐತಿ. ಆಮೇಲೆ ಬಂಗಾನ ಸ್ವಲ್ಪ ಕರುಣಾಮಯ ಅದಾವ ಇರ್ತಾನ್ರಿ. ಇವ್ರು ಸಿದ್ಧಲಿಂಗ ಕವಿ ಇರ್ತಾನೆ. ಕವಿ ಸಂಬಳನ ಆದಿದು ಹೋಗ್ತಿರ್ತಾನ. ತನ್ನ ಬಟ್ಟೆ ತಾನ ಒಗಿತಿರ್ತಾನೆ. ಅವಂಗ ಏನು ಮದುವೆ ಮಾಡ್ಕೋಪ ಅಷ್ಟ ನಿನ್ಗೆ ಹಗರ ಆಗ್ತೈತಿ, ಬಟ್ಟೆ ಒಗಿಯೋದು ತಪ್ತೈತಿ, ಅಡುಗೆ ಮಾಡೋದು ತಪ್ತೈತಿ ಅಂತೇಳಿ ಹೇಳ್ತಾನೆ. ಆ ಪ್ರಕಾರ ಮದುವೆ ಮಾಡ್ಕೋತಾನ್ರಿ. 2 ದಿವ್ಸ ಬಿಟ್ಟು ಬರ್ತಾನೆ ಮತ್ತು ಒಕ್ಕೊಂತ ಕುರ್ತಿರ್ತಾನೆ. ಏನು ಇದೆ ಇನ್ನೂ ಹಾಕೊಂತ ಕುಂತಿಯಲ್ಲ ಜಾಕೆಟ್ ಅಂತಾನೆ. ಬರೋಬ್ಬರಿ ನೋಡ 4 ಚಸ್ಮಾ ಇಟ್ಕೊಂಡು ಅದು ಜಾಕೆಟ್ ಅಲ್ಲ ನಂದು ಹೆಂಡತಿ ಜಂಪರ್ ಎಲ್ಲ